ನೀನು ಬೇರೆಯವರ ಯಶಸ್ಸು ನೋಡಿ ಅಳಬೇಡ, ಶ್ರಮಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಈ ವೈರಲ್ ಡೈಲಾಗ್ ಅಂತೂ ನೀವು ಕೇಳಿರ್ತೀರಾ ಅಂಡ್ ಸೇಮ್ ಟೋನ್ ಅಲ್ಲಿ ಅದನ್ನ ಹೇಳೋದಕ್ಕೆ ಟ್ರೈ ಕೂಡ ಮಾಡಿರ್ತೀರಾ ಅಲ್ವಾ. ಸೊ ಈ ಡೈಲಾಗ್ ನ ಓನರ್ ಹಾಗೆ ಈ ತರದ ಇನ್ನಷ್ಟು ಮೋಟಿವೇಶನಲ್ ಟಾಕ್ಸ್ ನ ಮೂಲಕ ವೈರಲ್ ಆಗ್ತಾ ಇರೋ ಹುಡುಗನ ಹೆಸರೇ ಬೆಂಜಮಿನ್ ಪಿ ಜಾಬಿ. ಯಾರಿವನು, ಹೇಗ್ ಸ್ಟಾರ್ಟ್ ಆಯ್ತು ಈ ವಿಡಿಯೋ ಜರ್ನಿ, ಎಲ್ಲಾನು ನಿಮ್ಗೆ ತಿಳಿಸ್ತೀನಿ ರೆಡ್ FM ಕನ್ನಡ ಆಫಿಷಿಯಲ್ ನ ಈ ಟ್ರೆಂಡಿಂಗ್ ಟಾಪಿಕ್ ನಲ್ಲಿ. ಈತನಿಗೆ ಕೇವಲ 11 ವರ್ಷ. 2020 ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ ಅಪ್ಪ ಅಮ್ಮನ ಜೊತೆಗಿನ ಪಿಕ್ಸ್ ಅನ್ನ ಶೇರ್ ಮಾಡ್ತಾ ಇದ್ದ. ಆದ್ರೆ 2024 ಫೆಬ್ರವರಿ 13th ವಯನಾಡ್ ನಲ್ಲಿ ಕಾಡಾನೆಗೆ ಸಂಬಂಧಿಸಿದಂತ ಒಂದು ಘಟನೆ ನಡೆಯುತ್ತೆ ಅಂಡ್ ಇದ್ರ ಬಗ್ಗೆ ಮಾತಾಡಿರುವಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಕೇರಳದ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅನ್ನ ಟ್ಯಾಗ್ ಮಾಡ್ತಾನೆ ಅಂಡ್ ಇದು ಮಾಡಿದ್ದೇ ತಡ ಇವನು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾನೆ. ಸೊ ಇನಿಷಿಯಲಿ ಟೈಮ್ ಬಗ್ಗೆ ಹಾಗೆ ಫೇಮಸ್ ಕವಿಗಳ ಸಾಲುಗಳನ್ನ ಬೈಹಾಟ್ ಮಾಡಿ ಅದನ್ನ ಆತನ ತಂದೆ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಲು ಶುರು ಮಾಡ್ತಾರೆ. ನಿಧಾನವಾಗಿ ವಿಡಿಯೋಗಳು ಜನರಿಗೆ ತಲುಪಲು ಶುರುವಾಗುತ್ತೆ, ಸಾವಿರದಿಂದ ಲಕ್ಷ ವ್ಯೂಸ್ ಗಳು ಬರಲು ಶುರುವಾಗುತ್ತೆ ಅಂಡ್ ಬೇರೆ ಭಾಷಿಗರಿಗೂ ಕೂಡ ರೀಚ್ ಆಗ್ಲಿ ಅಂತ ಸಬ್ ಟೈಟಲ್ಸ್ ಅನ್ನ ಕೂಡ ಹಾಕ್ತಾರೆ ಅಂಡ್ ಅಲ್ಲಿಂದ ವಿಡಿಯೋಸ್ ವೈರಲ್ ಆಗುತ್ತೆ. ನಂತರ ಕನ್ನಡ, ಹಿಂದಿ, ತಮಿಳ್ನಲ್ಲೂ ವಿಡಿಯೋಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂಡ್ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ಕೂಡ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಈಗ ವಿಡಿಯೋಸ್ ಜೊತೆಗೆ ಬ್ರ್ಯಾಂಡ್ ಕೊಲಾಬ್ಸ್ ಅನ್ನ ಮಾಡ್ತಾ ಲ್ಯಾಕ್ಸ್ ನಲ್ಲಿ ಸಂಪಾದನೆಯನ್ನ ಕೂಡ ಮಾಡ್ತಾ ಇದ್ದಾನೆ. ಪ್ರೈಮರಿ ಕ್ಲಾಸ್ ನಲ್ಲಿ ಕಲಿತಿರೋ ಈ ಹುಡುಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಇದೀಗ ಮೋಟಿವೇಶನಲ್ ಟಾಕ್ಸ್ ಅನ್ನ ಕೊಡೋದಕ್ಕೆ ಗೆಸ್ಟ್ ಆಗಿ ಪ್ರೋಗ್ರಾಮ್ಸ್ಗೂ ಕೂಡ ಕರೀತಾರಂತೆ. ಜೊತೆಗೆ ಸಾವಿರಾರು ಸನ್ಮಾನಗಳು ಕೂಡ ಇವನ ಪಾಲಾಗಿದೆ. ಸೊ ಇವೆಲ್ಲವನ್ನ ನೋಡ್ಬೇಕಾದ್ರೆ ಒಂದಂತೂ ಅನ್ಸುತ್ತೆ, ಏಜ್ ಇಸ್ ಜಸ್ಟ್ ಅ ನಂಬರ್, ಹಾಗೆ ಸೋಷಿಯಲ್ ಮೀಡಿಯಾ ಇಸ್ ದಿ ಫ್ಯೂಚರ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.